ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತುಂಬ ದಿನ ಆಗೋಗಿತ್ತು ವೀಡಿಯೋಸ್ ಎಲ್ಲ ಮಾಡಿ. ಸೊ ಪರ್ಸ್ನಲ್ ರೀಸನ್ನಿಂದ ವೀಡಿಯೋಸ್ ಎಲ್ಲ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಮಗು ಇರೋದ್ರಿಂದ ನೋಡಿಕೊಂಡು ಒಬ್ಬಳೇ ವೀಡಿಯೋಸ್ ಮಾಡಿ ಆ ಮಗುನ ನೋಡ್ಕೊಳಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ಇದು ಬಂದು ನಮ್ಮೂರಿಂದ ಹಬ್ಬ ಇತ್ತು, ಅದ್ರ ವೀಡಿಯೋ ಆಗಿರುತ್ತೆ. ನಮ್ಮೂರಲ್ಲಿ ಹೊಸ್ದಾಗಿ ಓಪನಿಂಗ್ ಆಗಿತ್ತು ದೇವಸ್ಥಾನ, ಪ್ರತಿಷ್ಠಾಪನೆ ಮಾಡಿದ್ರು. ಹೋಮ ಮಾಡಿ 48 ದಿನ ಆದಮೇಲೆ ಮತ್ತೆ ಹಬ್ಬ ಮಾಡ್ತಾ ಇರೋದು, ಅದ್ರ ವೀಡಿಯೋ ಇದು. ಹಾಗೆ ಇಲ್ಲಿ ಆರತಿ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇದು ದೇವರೆಲ್ಲ ರೆಡಿ ಮಾಡಿ ಹೂವಿನ ಅಲಂಕಾರ ಮಾಡಿ, ಊರೊಳಗಡೆ ದೇವಸ್ಥಾನ ಇದೆ 3: ಮಾರಮ್ಮ ದೇವಸ್ಥಾನ ಮತ್ತು ಶ್ರೀರಾಮ ಮಂದಿರ, ಹಾಗೆ ಬಸವಣ್ಣ. ಸೊ ಅಲ್ಲೆಲ್ಲ ದೇವಸ್ಥಾನದ ಮುಂದೆ ಹೋಗಿ ಪೂಜೆ ಮಾಡಿಸ್ಕೊಂಡು, ಸೊ ಅದು ಪ್ರತಿಷ್ಠಾಪನೆ ಮಾಡಿರ್ತೀವಲ್ಲ ಆ ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಿ ಆರತಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ವೀಡಿಯೋ ಸ್ಟಾರ್ಟಿಂಗಿಂದ ಮಾಡೋಕ್ಕಾಗಿಲ್ಲ, ನಾನು ಬೆಂಗಳೂರಿಂದ ಊರಿಗೆ ಹೋಗೋಷ್ಟರಲ್ಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಸ್ಟಾರ್ಟಿಂಗ್ ಮಾಡೋಕ್ಕಾಗಿಲ್ಲ. ಮಧ್ಯದಿಂದ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕಿದ್ದೀನಿ. ಇದು ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ, ಅದ್ರ ಇದು ವೀಡಿಯೋ ಆಗಿರುತ್ತೆ. ಆರತಿ ತೊಗೊಂಡು ಹೋಗಬೇಕು. ದೇವಸ್ಥಾನ ಹತ್ರ ತೊಗೊಂಡು ಬಂದ್ವಿ. ಸೊ ತುಂಬ ಬಿಸಿಲಿತ್ತು, ಕಾಲೆಲ್ಲ ಒಂಥರ ಬುಬ್ಬೆ ಬಂದಂಗೆ ಆಗ್ತಿತ್ತು, ಬರೀ ಕಾಲಲ್ಲಿ ನಡ್ಕೊಂಡು ಹೋಗೋದಕ್ಕೂ. ಬಟ್ ದೇವ್ರ ಉತ್ಸವ ಮಾಡೋದೆಲ್ಲ ನೋಡಿದ್ರೆ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಸೊ ಇಲ್ಲಿ ದೇವ್ರನ್ನ ಆರತಿ ಮಾಡಿ ಒಳಗಡೆ ಕರ್ಕೊತಾರೆ, ದೇವಸ್ಥಾನದ ಒಳಗಡೆ. ಹಾಗೆ ಇಲ್ಲಿ ಆರತಿ ಮಾಡಿ ದೃಷ್ಟಿ ತೆಗೆದು ಒಳಗಡೆ ಬರ್ತಿದ್ದಾರೆ. ಬಂದಾದಮೇಲೆ ಒಂದು 3 ಸುತ್ತು ಪ್ರದಕ್ಷಿಣೆ ಹಾಕ್ತೀವಿ ದೇವಸ್ಥಾನಕ್ಕೆ ಹಾಕಿ, ಅದಾದಮೇಲೆ ದೇವಸ್ಥಾನದ ಒಳಗಡೆ ಕೂರಿಸ್ತಾರೆ. ಇಲ್ಲಿ ಒಳಗಡೆ ತೊಗೊಂಡು ಬಂದು ಕೂರಿಸಿದ್ದಾರೆ ನೋಡಿ. ದೇವರ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ದೇವರು ಹೊಸ್ದಾಗೆಲ್ಲ ಪ್ರತಿಷ್ಠಾಪನೆಗೆ ಹೊಸ್ದಾಗಿ ಮಾಡಿಸಿರೋದ್ರಿಂದ ತುಂಬ ಕಳಕಳಿಯಾಗಿ ಕಾಣುತ್ತಿತ್ತು ದೇವರೆಲ್ಲ. ಇಲ್ಲಿ ನಾವು ದೇವರೆಲ್ಲ ಒಳಗಡೆ ತಂದು ಕೂರಿಸಿದ್ಮೇಲೆ ಆರತಿ ತಟ್ಟೆ ಎಲ್ಲ ಇಲ್ಲಿ ಇಕ್ಕಿದ್ದೀವಿ. ಸೊ ಇದೆಲ್ಲ ಪೂಜೆ ಹೋಮದೆಲ್ಲ ಮುಗಿಸಿ ಪೂರ್ಣಾಹುತಿ ಆದಮೇಲೆ, ಪೂಜೆ ಎಲ್ಲ ಆದಮೇಲೆ ಆರತಿ ಮಂಗಳಾರತಿ ಮಾಡಿಕೊಂಡು ಆಮೇಲೆ ಎತ್ಕೊಂಡು ಹೋಗಬೇಕು. ಸೊ ಇಲ್ಲಿ ಹೋಮದ ಅದು 48 ದಿನ ಆಯ್ತಲ್ಲ, ಸೊ ಅದು ಪೂರ್ಣಾಹುತಿ ಮಾಡ್ತಾಯಿದ್ದಾರೆ ಬೆಂಕಿಗೆ.
ಈ ಕಡೆ ಎಲ್ಲ ತೆಗೆ ಆಗ್ತಿದೆಲ್ಲ ತೆಗೆ ಹೇಳ್ರಿ ಎಲ್ಲ